ಸುಪ್ರೀಂ ಕೋರ್ಟ್ ಕಾನೂನಿಗಿಂತ ಯಾರೂ ಹೆಚ್ಚಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತಿಳಿಸಿದೆ. ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಒಂದೇ. ರಿಪೀಟ್ ಆದರೆ ಜೈಲಾಧಿಕಾರಿಗಳ ವಿರುದ್ಧ ಕ್ರಮದ ಎಚ್ಚರಿಕೆ ಕೂಡ ನೀಡಲಾಗಿದೆ ಅಂತ ಹೇಳಿ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಐಷಾರಾಮಿ ಜೀವನ ಸೌಲಭ್ಯದ ಅಭ್ಯಾಸ ಆಗಿರುವ ದರ್ಶನ್ ಅವರು ಜೈಲಿಗೆ ಹೋದ್ರೂ ಕೂಡ ಅದೇ ಖಯಾಲಿಯಲ್ಲಿರ್ತಾರೆ. ಹಿಂಗೆ ಮಾಡ್ಕೊಳ್ಳೋಕೆ ಹೋಗಿ ಕಳೆದ ಬಾರಿ ಎಡವಟ್ಟಾಗಿ ಹೋಗಿದೆ. ಈ ಬಾರಿ ಕೂಡ ಹಾಗೇನಾದ್ರೂ ಆದ್ರೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅತ್ಯಂತ ಗಂಭೀರವಾಗಿ ವಿಚಾರವನ್ನ ಪರಿಗಣಿಸಿದೆ. ಹೀಗಾಗಿ ಬಳ್ಳಾರಿಯ ಕಾರಾಗೃಹಕ್ಕೆ ದರ್ಶನ್ ಅವರನ್ನ ಕಳಿಸೋದು ಸೂಕ್ತ ಅಂತ ವಾದ ಮಂಡಿಸುತ್ತಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್. ಸುಪ್ರೀಂ ಕೋರ್ಟ್ ಕಾನೂನಿಗಿಂತ ಯಾರೂ ಹೆಚ್ಚಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತಿಳಿಸಿದೆ. ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಒಂದೇ. ರಿಪೀಟ್ ಆದರೆ ಜೈಲಾಧಿಕಾರಿಗಳ ವಿರುದ್ಧ ಕ್ರಮದ ಎಚ್ಚರಿಕೆ ಕೂಡ ನೀಡಲಾಗಿದೆ ಅಂತ ಹೇಳಿ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಐಷಾರಾಮಿ ಜೀವನ ಸೌಲಭ್ಯದ ಅಭ್ಯಾಸ ಆಗಿರುವ ದರ್ಶನ್ ಅವರು ಜೈಲಿಗೆ ಹೋದ್ರೂ ಕೂಡ ಅದೇ ಖಯಾಲಿಯಲ್ಲಿರ್ತಾರೆ. ಹಿಂಗೆ ಮಾಡ್ಕೊಳ್ಳೋಕೆ ಹೋಗಿ ಕಳೆದ ಬಾರಿ ಎಡವಟ್ಟಾಗಿ ಹೋಗಿದೆ. ಈ ಬಾರಿ ಕೂಡ ಹಾಗೇನಾದ್ರೂ ಆದ್ರೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅತ್ಯಂತ ಗಂಭೀರವಾಗಿ ವಿಚಾರವನ್ನ ಪರಿಗಣಿಸಿದೆ. ಹೀಗಾಗಿ ಬಳ್ಳಾರಿಯ ಕಾರಾಗೃಹಕ್ಕೆ ದರ್ಶನ್ ಅವರನ್ನ ಕಳಿಸೋದು ಸೂಕ್ತ ಅಂತ ವಾದ ಮಂಡಿಸುತ್ತಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್. ಸುಪ್ರೀಂ ಕೋರ್ಟ್ ಕಾನೂನಿಗಿಂತ ಯಾರೂ ಹೆಚ್ಚಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತಿಳಿಸಿದೆ. ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಒಂದೇ. ರಿಪೀಟ್ ಆದರೆ ಜೈಲಾಧಿಕಾರಿಗಳ ವಿರುದ್ಧ ಕ್ರಮದ ಎಚ್ಚರಿಕೆ ಕೂಡ ನೀಡಲಾಗಿದೆ ಅಂತ ಹೇಳಿ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಐಷಾರಾಮಿ ಜೀವನ ಸೌಲಭ್ಯದ ಅಭ್ಯಾಸ ಆಗಿರುವ ದರ್ಶನ್ ಅವರು ಜೈಲಿಗೆ ಹೋದ್ರೂ ಕೂಡ ಅದೇ ಖಯಾಲಿಯಲ್ಲಿರ್ತಾರೆ. ಹಿಂಗೆ ಮಾಡ್ಕೊಳ್ಳೋಕೆ ಹೋಗಿ ಕಳೆದ ಬಾರಿ ಎಡವಟ್ಟಾಗಿ ಹೋಗಿದೆ. ಈ ಬಾರಿ ಕೂಡ ಹಾಗೇನಾದ್ರೂ ಆದ್ರೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅತ್ಯಂತ ಗಂಭೀರವಾಗಿ ವಿಚಾರವನ್ನ ಪರಿಗಣಿಸಿದೆ. ಹೀಗಾಗಿ ಬಳ್ಳಾರಿಯ ಕಾರಾಗೃಹಕ್ಕೆ ದರ್ಶನ್ ಅವರನ್ನ ಕಳಿಸೋದು ಸೂಕ್ತ ಅಂತ ವಾದ ಮಂಡಿಸುತ್ತಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್. ಸುಪ್ರೀಂ ಕೋರ್ಟ್ ಕಾನೂನಿಗಿಂತ ಯಾರೂ ಹೆಚ್ಚಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತಿಳಿಸಿದೆ. ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಒಂದೇ. ರಿಪೀಟ್ ಆದರೆ ಜೈಲಾಧಿಕಾರಿಗಳ ವಿರುದ್ಧ ಕ್ರಮದ ಎಚ್ಚರಿಕೆ ಕೂಡ ನೀಡಲಾಗಿದೆ ಅಂತ ಹೇಳಿ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಐಷಾರಾಮಿ ಜೀವನ ಸೌಲಭ್ಯದ ಅಭ್ಯಾಸ ಆಗಿರುವ ದರ್ಶನ್ ಅವರು ಜೈಲಿಗೆ ಹೋದ್ರೂ ಕೂಡ ಅದೇ ಖಯಾಲಿಯಲ್ಲಿರ್ತಾರೆ. ಹಿಂಗೆ ಮಾಡ್ಕೊಳ್ಳೋಕೆ ಹೋಗಿ ಕಳೆದ ಬಾರಿ ಎಡವಟ್ಟಾಗಿ ಹೋಗಿದೆ. ಈ ಬಾರಿ ಕೂಡ ಹಾಗೇನಾದ್ರೂ ಆದ್ರೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅತ್ಯಂತ ಗಂಭೀರವಾಗಿ ವಿಚಾರವನ್ನ ಪರಿಗಣಿಸಿದೆ. ಹೀಗಾಗಿ ಬಳ್ಳಾರಿಯ ಕಾರಾಗೃಹಕ್ಕೆ ದರ್ಶನ್ ಅವರನ್ನ ಕಳಿಸೋದು ಸೂಕ್ತ ಅಂತ ವಾದ ಮಂಡಿಸುತ್ತಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್. ಸುಪ್ರೀಂ ಕೋರ್ಟ್ ಕಾನೂನಿಗಿಂತ ಯಾರೂ ಹೆಚ್ಚಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತಿಳಿಸಿದೆ. ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಒಂದೇ. ರಿಪೀಟ್ ಆದರೆ ಜೈಲಾಧಿಕಾರಿಗಳ ವಿರುದ್ಧ ಕ್ರಮದ ಎಚ್ಚರಿಕೆ ಕೂಡ ನೀಡಲಾಗಿದೆ ಅಂತ ಹೇಳಿ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಐಷಾರಾಮಿ ಜೀವನ ಸೌಲಭ್ಯದ ಅಭ್ಯಾಸ ಆಗಿರುವ ದರ್ಶನ್ ಅವರು ಜೈಲಿಗೆ ಹೋದ್ರೂ ಕೂಡ ಅದೇ ಖಯಾಲಿಯಲ್ಲಿರ್ತಾರೆ.
ಹಿಂಗೆ ಮಾಡ್ಕೊಳಕ್ ಹೋಗಿ ಕಳೆದ ಬಾರಿ ಎಡವಟ್ಟಾಗಿ ಹೋಗಿದೆ. ಈ ಬಾರಿ ಕೂಡ ಹಾಗೇನಾದ್ರೂ ಆದ್ರೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅತ್ಯಂತ ಗಂಭೀರವಾಗಿ ವಿಚಾರವನ್ನ ಪರಿಗಣಿಸಿದೆ. ಹೀಗಾಗಿ ಬಳ್ಳಾರಿಯ ಕಾರಾಗೃಹಕ್ಕೆ ದರ್ಶನ್ ಅವರನ್ನ ಕಳಿಸೋದು ಸೂಕ್ತ ಅಂತ ವಾದ ಮಂಡಿಸುತ್ತಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್. ಸುಪ್ರೀಂ ಕೋರ್ಟ್ ಕಾನೂನಿಗಿಂತ ಯಾರೂ ಹೆಚ್ಚಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತಿಳಿಸಿದೆ. ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಒಂದೇ. ರಿಪೀಟ್ ಆದ್ರೆ ಜೈಲಾಧಿಕಾರಿಗಳ ವಿರುದ್ಧ ಕ್ರಮದ ಎಚ್ಚರಿಕೆ ಕೂಡ ನೀಡಲಾಗಿದೆ ಅಂತ ಹೇಳಿ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಐಷಾರಾಮಿ ಜೀವನ ಸೌಲಭ್ಯದ ಅಭ್ಯಾಸ ಆಗಿರುವ ದರ್ಶನ್ ಅವರು ಜೈಲಿಗೆ ಹೋದ್ರೂ ಕೂಡ ಅದೇ ಖಯಾಲಿಯಲ್ಲಿರ್ತಾರೆ. ಹಿಂಗೆ ಮಾಡ್ಕೊಳಕ್ ಹೋಗಿ ಕಳೆದ ಬಾರಿ ಎಡವಟ್ಟಾಗಿ ಹೋಗಿದೆ. ಈ ಬಾರಿ ಕೂಡ ಹಾಗೇನಾದ್ರೂ ಆದ್ರೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅತ್ಯಂತ ಗಂಭೀರವಾಗಿ ವಿಚಾರವನ್ನ ಪರಿಗಣಿಸಿದೆ. ಹೀಗಾಗಿ ಬಳ್ಳಾರಿಯ ಕಾರಾಗೃಹಕ್ಕೆ ದರ್ಶನ್ ಅವರನ್ನ ಕಳಿಸೋದು ಸೂಕ್ತ ಅಂತ ವಾದ ಮಂಡಿಸುತ್ತಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್. ಸುಪ್ರೀಂ ಕೋರ್ಟ್ ಕಾನೂನಿಗಿಂತ ಯಾರೂ ಹೆಚ್ಚಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತಿಳಿಸಿದೆ. ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಒಂದೇ. ರಿಪೀಟ್ ಆದ್ರೆ ಜೈಲಾಧಿಕಾರಿಗಳ ವಿರುದ್ಧ ಕ್ರಮದ ಎಚ್ಚರಿಕೆ ಕೂಡ ನೀಡಲಾಗಿದೆ ಅಂತ ಹೇಳಿ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಐಷಾರಾಮಿ ಜೀವನ ಸೌಲಭ್ಯದ ಅಭ್ಯಾಸ ಆಗಿರುವ ದರ್ಶನ್ ಅವರು ಜೈಲಿಗೆ ಹೋದ್ರೂ ಕೂಡ ಅದೇ ಖಯಾಲಿಯಲ್ಲಿರ್ತಾರೆ. ಹಿಂಗೆ ಮಾಡ್ಕೊಳಕ್ ಹೋಗಿ ಕಳೆದ ಬಾರಿ ಎಡವಟ್ಟಾಗಿ ಹೋಗಿದೆ. ಈ ಬಾರಿ ಕೂಡ ಹಾಗೇನಾದ್ರೂ ಆದ್ರೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅತ್ಯಂತ ಗಂಭೀರವಾಗಿ ವಿಚಾರವನ್ನ ಪರಿಗಣಿಸಿದೆ. ಹೀಗಾಗಿ ಬಳ್ಳಾರಿಯ ಕಾರಾಗೃಹಕ್ಕೆ ದರ್ಶನ್ ಅವರನ್ನ ಕಳಿಸೋದು ಸೂಕ್ತ ಅಂತ ವಾದ ಮಂಡಿಸುತ್ತಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್.